ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ಪ್ರಶ್ನೆ ಕೋಟಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ KSEAB ಇದು ಕರ್ನಾಟಕದಲ್ಲಿ SSLC ಮತ್ತೆ PUCಗಳಿಗೆ ಪರೀಕ್ಷೆಗಳನ್ನು ನಡೆಸ್ತಾ ಇರುವಂತಹ ಪ್ರಾಧಿಕಾರ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಇವರು ಇತ್ತೀಚೆಗೆ ಪ್ರಥಮ PUCಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳಿಗೆ ಕ್ವಶನ್ ಬ್ಯಾಂಕ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ದ್ವಿತೀಯ PUCಗೆ ಕಳೆದ ವರ್ಷನೇ ಬಿಡುಗಡೆ ಮಾಡಿರೋದು ನಮಗೆಲ್ಲ ಗೊತ್ತಿರೋ ವಿಷಯ. ಈ ಕ್ವಶನ್ ಬ್ಯಾಂಕ್ ಯಾಕೆ ಮಹತ್ವ ಅಂತಂದ್ರೆ, ಈ ವರ್ಷದಿಂದ LBA ಯನ್ನ ಆರಂಭಿಸಿದ್ದಾರೆ. PU ಹಂತಕ್ಕೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನು ಶುರು ಮಾಡಿದ್ದಾರೆ. ಆಗ್ಲೇ ಒಂದೆರಡು ಪರೀಕ್ಷೆಗಳು ಆಗಿರಬಹುದು. ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಈ ಕ್ವಶನ್ ಬ್ಯಾಂಕ್ ಇಂದಾನೇ ಪ್ರಶ್ನೆಗಳನ್ನ ತೆಗಿತಾರೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಕೂಡ ಇದೇ ಬರುತ್ತೆ. ಹಾಗಾಗಿ ನಾವು ಅಧ್ಯಾಯವಾರು ಪ್ರಶ್ನೆಗಳನ್ನ ನೋಡ್ತಾ ಬರೋಣ. ಮೊದಲು MCQಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಬಹು ಆಯ್ಕೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಹಿಸ್ಟೋರಿಯಾ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ವಿಚಾರಣೆ ಅಥವಾ ತನಿಖೆ ಎಂಬ ಆಪ್ಷನ್ ಕೊಟ್ಟಿದ್ದಾರೆ, ನಾಗರಿಕತೆ ಅಥವಾ ಸಂಸ್ಕೃತಿ ಎಂಬ ಆಪ್ಷನ್ ಕೊಟ್ಟಿದ್ದಾರೆ, ಸಂಘರ್ಷ ಅಥವಾ ಹೋರಾಟ, ಸ್ಮೃತಿ ಅಥವಾ ಸತ್ಯಾನ್ವೇಷಣೆ. ನಮಗೆಲ್ಲ ಗೊತ್ತಿದೆ ಹಿಸ್ಟೋರಿಯಾ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿರುವಂತಹ ಒಂದು ಪದ ಅಂತ ಹೇಳಿ. ಅದರ ಅರ್ಥ ಏನು ಅಂತ ನೋಡಿದಾಗ ವಿಚಾರಣೆ ಅಥವಾ ತನಿಖೆ ಎನ್ನುವುದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗತ್ತೆ. ಇನ್ನು ಎರಡನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿ ಸೇಂಟ್ ಅಗಸ್ಟೈನ್ ಕೊಟ್ಟಿದ್ದಾರೆ, ಹೆರೋಡಾಟಸ್ ಕೊಟ್ಟಿದ್ದಾರೆ, ನೆಹರು ಕೊಟ್ಟಿದ್ದಾರೆ ಮತ್ತು JB ಬ್ಯೂರಿ ಕೊಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ ಹೆರೋಡಾಟಸ್ ನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಹೆರೋಡಾಟಸ್ ಸರಿಯಾದಂತಹ ಉತ್ತರ. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಬರೆದವರು ಯಾರು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಸೇಂಟ್ ಅಗಸ್ಟೈನ್, ಹೆರೋಡಾಟಸ್, ಜವಾಹರ್ಲಾಲ್ ನೆಹರು ಮತ್ತು JB ಬ್ಯೂರಿ ಆಪ್ಷನ್ ಕೊಟ್ಟಿದ್ದಾರೆ. ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಹಾಗೂ ಇತಿಹಾಸಕಾರರು, ಇತಿಹಾಸದ ಬಗ್ಗೆ ಒಲವುಳ್ಳವರು ಆದಂತಹ ಜವಾಹರ್ಲಾಲ್ ನೆಹರೂರವರ ಕೃತಿ ಅಂತ ನೋಡ್ತೀವಿ. ಈ ಮೂರು ಮಲ್ಟಿಪಲ್ ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇದು, ಬಿಟ್ಟ ಸ್ಥಳವನ್ನ ತುಂಬಿರಿ ಎನ್ನುವಂತಹ ಪ್ರಶ್ನೆಗಳು. ಇಲ್ಲಿ ಆಲ್ರೆಡಿ ಉತ್ತರವನ್ನ ಕೊಟ್ಟಿದ್ದಾರೆ. ಎ ಸ್ಟಡಿ ಆಫ್ ಹಿಸ್ಟರಿ, ಗ್ರೀಕ್, ದ ಸಿಟಿ ಆಫ್ ಗಾಡ್, ಐರಿಷ್ ಅಂತ. ನಾವು ಸರಿದನ್ನ ಆರಿಸಿ ಬರೆದ್ರಾಯ್ತು. ಹೆರೋಡಾಟಸ್ ರವರು ಡ್ಯಾಶ್ ದೇಶಕ್ಕೆ ಸೇರಿದವರು. ನಮ್ಗೆಲ್ಲ ಗೊತ್ತೇ ಇದೆ ಹೆರೋಡಾಟಸ್ ರವರು ಗ್ರೀಕ್ ದೇಶಕ್ಕೆ ಸೇರಿದವರು ಅಂತ. ಇನ್ನು ಸೇಂಟ್ ಅಗಸ್ಟೈನ್ ಅವರ ಕೃತಿ ದ ಸಿಟಿ ಆಫ್ ಗಾಡ್, ಈ ಕೃತಿಯನ್ನ ಸೇಂಟ್ ಅಗಸ್ಟೈನ್ ಅವರು ಬರೀತಾರೆ. ಮಧ್ಯಯುಗದ ಒಬ್ಬ ಕ್ರಿಶ್ಚಿಯನ್ ಸಂತರಾಗಿ ದಿ ಸಿಟಿ ಆಫ್ ಗಾಡ್, ಮನುಷ್ಯನ ಮೇಲೆ ದೈವದ ಪ್ರಭಾವವನ್ನ, ದೇವರ ಪ್ರಭಾವವನ್ನ ಕುರಿತು ಅವರು ವಿಶೇಷವಾಗಿ ಅಧ್ಯಯನ ಮಾಡಿದಂಥವ್ರು ದಿ ಸಿಟಿ ಆಫ್ ಗಾಡ್ ಅನ್ನ ಬರೀತಾರೆ. ಇನ್ನು ಅರ್ನಾಲ್ಡ್ ಟೈನಬಿ ಅವರ ಕೃತಿಯನ್ನ ಹೆಸರಿಸಿ ಅಂತ ಇದೆ. 26 ನಾಗರಿಕತೆಗಳನ್ನ ಅಧ್ಯಯನ ಮಾಡಿ ಅವರು ಎ ಸ್ಟಡಿ ಆಫ್ ಹಿಸ್ಟರಿ ಎಂಬ ಕೃತಿಯನ್ನ ಬರೀತಾರೆ. ಅಲ್ಲಿಗೆ ಅರ್ನಾಲ್ಡ್ ಟೈನಬಿ ಅವರ ಕೃತಿ ಯಾವುದು ಅಂತ ಕೇಳಿದ್ರೆ ಎ ಸ್ಟಡಿ ಆಫ್ ಹಿಸ್ಟರಿ. ಹೀಗೆ 3 ಬಿಟ್ಟ ಸ್ಥಳಗಳನ್ನ ಮೊದಲನೇ ಪಾಠದಲ್ಲಿ ಕೊಟ್ಟಿದ್ದಾರೆ. ಇನ್ನು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಎ ಪಟ್ಟಿಯಲ್ಲಿ ಹೆರೋಡಾಟಸ್, ಸೇಂಟ್ ಅಗಸ್ಟೈನ್, ಕಾರ್ಲ್ ಮಾರ್ಕ್ಸ್, ಅರ್ನಾಲ್ಡ್ ಟೈನಬಿ, ಜವಾಹರ್ಲಾಲ್ ನೆಹರು. ಬಿ ಪಟ್ಟಿಯಲ್ಲಿ 6 ವಿಷಯಗಳನ್ನ ಕೊಟ್ಟಿದ್ದಾರೆ. ಹಾಗೆ ಹೊಂದಿಸಿ ಬರೆಯುವಾಗ ಸ್ವಲ್ಪ ಹುಷಾರಾಗಿ ಹೊಂದಿಸಬೇಕು. ಈ ಕಡೆ ಎಲ್ಲ ಲೇಖಕರ ಹೆಸರು ಕೊಟ್ಟಿದ್ದಾರೆ, ಈ ಕಡೆ ಎಲ್ಲ ಅವರ ಪುಸ್ತಕವನ್ನ ಕೊಟ್ಟಿದ್ದಾರೆ. ಹೆರೋಡಾಟಸ್ ನ ಕೃತಿಯನ್ನ ನೀವು ಹುಡುಕ್ತಾ ಬಂದ್ರೆ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್, ಹೆರೋಡಾಟಸ್ ಬರೆದ ಕೃತಿ. ಸೇಂಟ್ ಅಗಸ್ಟೈನ್ ಈಗ ಮಾತ್ರ ನೋಡಿದೀವಿ, ದಿ ಸಿಟಿ ಆಫ್ ಗಾಡ್ ಕೃತಿ ಬರೀತಾನೆ. ಕಾರ್ಲ್ ಮಾರ್ಕ್ಸ್ ನ ಕೃತಿ ಯಾವುದು ಅಂತ ಕೇಳಿದ್ರೆ ದಾಸ್ ಕ್ಯಾಪಿಟಲ್. ಅರ್ನಾಲ್ಡ್ ಟೈನಬಿ ಕೃತಿ ಕೂಡ ಈಗ ಮಾತ್ರ ನೋಡಿದೀವಿ, ಸ್ಟಡಿ ಆಫ್ ಹಿಸ್ಟರಿ. ಇನ್ನು ಜವಾಹರ್ಲಾಲ್ ನೆಹರು ಅವರ ಕೃತಿಯನ್ನ ಕೂಡ ಈಗ ತಾನೇ ನೋಡಿದೀವಿ. ಆದ್ರೆ ಇಲ್ಲಿ ಬೇರೆ ಕೃತಿಯನ್ನ ಕೊಟ್ಟಿದ್ದಾರೆ. ಅವರ ಇನ್ನೊಂದು ಕೃತಿ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ. ಇದು ನೆಹರೂರವರು ತಮ್ಮ ಮಗಳು ಇಂದಿರಾ ಗಾಂಧಿಗೆ ಬರೆದಂತಹ ಒಂದು ಪತ್ರಗಳ ಸಂಗ್ರಹ ಅಂತ ನೋಡ್ತೀವಿ. ಇನ್ನು ಒಂದಂಕದ ಪ್ರಶ್ನೆಗಳ ಕಡೆಗೆ ಬರೋಣ. ಒಂದಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡಿದ್ರೆ ಆಗ್ಲೇ ಇದು ಬಂದಿತ್ತು, ಹಿಸ್ಟೋರಿಯಾ ಎಂಬ ಪದ, ಅದರ ಅರ್ಥ ಕೇಳಿದ್ರು. ಇಲ್ಲಿ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಹಿಸ್ಟೋರಿಯಾ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಇತಿಹಾಸದ ಪಿತಾಮಹ ಆಗ್ಲೇ ನಾವು ನೋಡಿದೀವಿ, ಹೆರೋಡಾಟಸ್ ನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ವಿಕಸನಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಅದು ಗ್ರೀಕರು. ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನ ವೈಜ್ಞಾನಿಕವಾಗಿ ಬರೆದನ್ನ ಆರಂಭಿಸ್ತಾರೆ. ಇತಿಹಾಸದ ಬಗ್ಗೆ ಹೆರೋಡಾಟಸ್ನ ವ್ಯಾಖ್ಯೆ ಏನು ಅಂತ ಕೇಳಿದ್ದಾರೆ. ಆತ ವ್ಯಾಖ್ಯೆಯನ್ನ ಮೊಟ್ಟ ಮೊದಲ ಬಾರಿಗೆ ಇತಿಹಾಸಕ್ಕೆ ಕೊಡ್ತಾನೆ. ಆತ ಮುಂದಿನ ಪೀಳಿಗೆ ನೆನಪಿಡಬೇಕಾದಂತಹ ಮಹಾವೀರರ ಅಥವಾ ಮಹತ್ವಪೂರ್ಣವಾದಂತಹ ಘಟನೆಗಳ ದಾಖಲೆಯೇ ಇತಿಹಾಸ ಅನ್ನೋದಾಗಿ ಹೆರೋಡಾಟಸ್ ಹೇಳ್ತಾರೆ. 2 ಅಂಶಗಳಿಗೆ ಮಹತ್ವ ಕೊಡ್ತಾರೆ. ಒಂದು, ಮುಂದಿನ ಪೀಳಿಗೆ ನೆನಪಿಡಬೇಕು.
ಅದು ಮಹಾವೀರರ ಕಥೆಯಾಗಿರಬಹುದು ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯಾಗಿರ್ಬೋದು ಅಂತ ಹೆರೋಡೋಟಸ್ ಹೇಳ್ತಾರೆ. ಆ ಎರಡು ಅಂಶಗಳಿಗೆ ಅವರು ಒತ್ತು ಕೊಡ್ತಾರೆ. ಮುಂದಿನ ಪೀಳಿಗೆ ನೆನಪಿಟ್ಕೋಬೇಕು, ಅದು ಅಂತಹ ಘಟನೆ ಆಗಿರ್ಬೇಕು, ಮಹತ್ವಪೂರ್ಣವಾದ ಘಟನೆ ಆಗಬೇಕು, ಮಹಾವೀರರ ಆ, ಸಾಧನೆ ಕೂಡ ಆಗಿರಬಹುದು. ಒಟ್ಟಾರೆ ಮುಂದಿನ ಪೀಳಿಗೆಯು ನೆನಪಿಟ್ಟುಕೊಳ್ಳಲೇಬೇಕಾದ ಮಹಾವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ. ದಿ ಸಿಟಿ ಆಫ್ ಗಾಡ್ ಕೃತಿಯನ್ನ ಬರೆದವರು ಯಾರು ಅಂತ ಕೇಳಿದರೆ ಆಗ್ಲೇ ನೋಡಿದೀವಿ, ಸೇಂಟ್ ಅಗಸ್ಟೈನ್ ದಿ ಸಿಟಿ ಆಫ್ ಗಾಡ್ ಕೃತಿಯನ್ನ ಬರೀತಾರೆ. ಇತಿಹಾಸದ ಆರ್ಥಿಕ ಅರ್ಥವಿವರಣೆಯನ್ನು ನೀಡಿದವರು ಯಾರು? ಮೊಟ್ಟ ಮೊದಲ ಬಾರಿಗೆ ಇತಿಹಾಸಕ್ಕೆ ಆರ್ಥಿಕವಾದಂತಹ ಒಂದು ಅರ್ಥವಿವರಣೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಅದು ಕಾರ್ಲ್ ಮಾರ್ಕ್ಸ್ ಅಂತ ನೋಡ್ತೀವಿ. ಕಾರ್ಲ್ ಮಾರ್ಕ್ಸರ ಇತಿಹಾಸದ ವ್ಯಾಖ್ಯೆ ಅವರು ಉಳ್ಳವರು ಮತ್ತು ಇಲ್ಲದವರು ಇವರ ನಡುವಿನ ಸಂಘರ್ಷ ಅನ್ನೋದಾಗಿ ಅವರು ಇತಿಹಾಸವನ್ನ ಕರೀತಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ. ಇತಿಹಾಸವು ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತ. ಅದು ಆರ್ಥಿಕವಾದಂತಹ ಒಂದು ಹಿನ್ನೆಲೆಯಲ್ಲಿ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಜೆ.ಬಿ. ಬ್ಯೂರಿ ಅವರ ವ್ಯಾಖ್ಯೆ ಏನು ಅಂತ ಕೇಳಿದ್ದಾರೆ. ಇತಿಹಾಸಕಾರ ಒಬ್ಬ ವಿಜ್ಞಾನಿಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಜೆ.ಬಿ. ಬ್ಯೂರಿ ಹೇಳ್ತಾರೆ. ವಿಜ್ಞಾನಿ ತರನೇ ಆತ ಮಾಹಿತಿಯನ್ನ ಸಂಗ್ರಹಿಸಬೇಕು, ಅದನ್ನ ಸರಿಯಾದಂತಹ ರೀತಿಯಲ್ಲಿ ವಿಂಗಡಿಸಬೇಕು, ಯೋಗ್ಯವಾದನ್ನ ಆಯ್ಕೆ ಮಾಡ್ಕೋಬೇಕು, ಈ ತರ. ಹಾಗೆ ಅವರು ಹೇಳ್ತಾರೆ, ಇತಿಹಾಸ ಕೂಡ ಒಂದು ವಿಜ್ಞಾನ. ಇತಿಹಾಸವು ಒಂದು ವಿಜ್ಞಾನ, ಅದು ಹೆಚ್ಚು ಅಲ್ಲ, ವಿಜ್ಞಾನಕ್ಕಿಂತ ಹೆಚ್ಚೇನೂ ಅಲ್ಲ, ಹಾಗೆ ವಿಜ್ಞಾನಕ್ಕಿಂತ ಕಡಿಮೆಯೂ ಅಲ್ಲ ಅನ್ನೋದಾಗಿ ಹೇಳ್ತಾರೆ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಅರ್ನಾಲ್ಡ್ ಟೈನಬಿ ಅವರ ಕೃತಿಯನ್ನ ಹೆಸರಿಸಿ ಅಂತ ಇದ್ದಾರೆ. ಅರ್ನಾಲ್ಡ್ ಟೈನಬಿ 26 ನಾಗರಿಕತೆಗಳನ್ನ ಅಧ್ಯಯನ ಮಾಡಿ ಎ ಸ್ಟಡಿ ಆಫ್ ಹಿಸ್ಟರಿ ಎಂಬ ಗ್ರಂಥವನ್ನ ಅವರು ಬರೀತಾರೆ. ಅದು ಅವರ ಕೃತಿ ಅಂತ ನೋಡ್ತೀವಿ, ಎ ಸ್ಟಡಿ ಆಫ್ ಹಿಸ್ಟರಿ. ಆಮೇಲೆ ಇತಿಹಾಸವು ನಾಗರಿಕತೆಗಳ ಏಳುಬೀಳುಗಳ ಕಥೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದ್ದಾರೆ. ಅದು ಅರ್ನಾಲ್ಡ್ ಟೈನಬಿ ಅವರು. ಆ ನಾಗರಿಕತೆಗಳು ಅಂತ ಬಂದ ಕೂಡಲೇ ನಾವಲ್ಲಿ ಹೆಸರಿಸಬೇಕಾದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅರ್ನಾಲ್ಡ್ ಟೈನಬಿ ಅವರು. ನಾಗರಿಕತೆಗಳ ಏಳುಬೀಳುಗಳ ಕಥೆಯೇ ಇತಿಹಾಸ ಅಂತ ಹೇಳ್ತಾರೆ. ಇನ್ನು ಮುಂದುವರಿದು 1 ಅಂಕದ ಪ್ರಶ್ನೆಗಳಲ್ಲಿ ಇತಿಹಾಸದ ಕುರಿತು ಜವಾಹರ್ಲಾಲ್ ನೆಹರೂರವರ ವ್ಯಾಖ್ಯೆ ಏನು ಅಂತ ಕೇಳಿದ್ದಾರೆ. ಇವರು ಕೂಡ ಒಂದು ಒಳ್ಳೆ ವ್ಯಾಖ್ಯೆಯನ್ನ ಇತಿಹಾಸಕ್ಕೆ ಕೊಡ್ತಾರೆ. ಮಾನವ ಅತ್ಯಂತ ಅನಾಗರಿಕನಾಗಿದ್ದ. ಆತ ನಿಧಾನವಾಗಿ ಅನಾಗರಿಕನಾಗಿದ್ದವನು ಯಾವುದರ ಕಡೆಗೆ ಬಂದ ಅಂತ ಕೇಳಿದ್ರೆ ನಾಗರಿಕತೆಯೆಡೆಗೆ ಬಂದ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಬಂದಂತಹ ಒಂದು ಕಥೆಯೇ ಇತಿಹಾಸ ಅನ್ನೋದಾಗಿ ನೆಹರೂರವರು ವ್ಯಾಖ್ಯೆ ಕೊಡ್ತಾರೆ. ಆಮೇಲೆ ನೆಹರೂರವರು ತಮ್ಮ ಮಗಳಿಗೆ ಬರೆದಂತಹ ಪತ್ರಗಳ ಸಂಗ್ರಹದ ಪುಸ್ತಕವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ. ಇದು ಅವರು ತಮ್ಮ ಮಗಳು ಆದಂತಹ ಇಂದಿರಾ ಪ್ರಿಯದರ್ಶಿನಿಗೆ ಬರೆದಂತಹ ಪುಸ್ತಕ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅನ್ನೋದು ಆ ಪುಸ್ತಕದ ಹೆಸರು. ಇದನ್ನ ಕನ್ನಡದಲ್ಲಿ ಕೂಡ ನೀವು ಬರೆಯಬಹುದು. ಕನ್ನಡದಲ್ಲಿ ಇದನ್ನ ಜಗತ್ ಕಥಾವಲ್ಲರಿ ಅನ್ನೋದಾಗಿ ಅರ್ಥೈಸ್ತಾರೆ. ಹಾಗೆ ನೀವು ಜಗತ್ ಕಥಾವಲ್ಲರಿ ಅನ್ನೋದಾಗಿ ಕೂಡ ಈ ಗ್ರಂಥವನ್ನ ಬರೀಬಹುದು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬಂದರೆ ಇತಿಹಾಸದ 2 ವ್ಯಾಖ್ಯೆ, ಸುಲಭದ ವ್ಯಾಖ್ಯೆಯನ್ನು ಹೇಳ್ಬೋದು. ಇತಿಹಾಸವು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ, ಕಾರ್ಲ್ ಮಾರ್ಕ್ಸ್. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ, ಜೆ.ಬಿ. ಬ್ಯೂರಿ. ಇತಿಹಾಸವು ನಾಗರಿಕತೆಗಳ ಏಳುಬೀಳುಗಳ ಕಥೆ, ಟೈನಬಿ ತರ. ಆಮೇಲೆ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಕೃತಿ ಬರೆದವರು ಯಾರು? ಅದು ಯಾವುದರ ಕುರಿತದ್ದಾಗಿದೆ? ಇದೊಂದು ಹೊಸ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಸಲ ಪ್ರಶ್ನೆ ಪೋಟಿಯಲ್ಲಿ. ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಬರೆದವರು ಇತಿಹಾಸದ ಪಿತಾಮಹ ಆಗಿರುವಂತಹ ಹೆರೋಡಾಟಸ್ ಬರೆದಂತಹ ಕೃತಿ. ಇದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಕೇಳಿದ್ರೆ ವಿಶೇಷವಾಗಿ ಗ್ರೀಕರು. ಹಾಗೂ ಕೃತಿಯಲ್ಲೇ ಇದೆ ಪರ್ಷಿಯನ್ ವಾರ್ಸ್ ಅಂತ ಹೇಳಿ. ಗ್ರೀಕರಿಗೂ ಮತ್ತು ಪರ್ಷಿಯನ್ನರಿಗೂ ನಡೆದಂತಹ ಒಂದು ಯುದ್ಧವನ್ನ ಇದು ವರ್ಣನೆ ಮಾಡುತ್ತೆ. ಗ್ರೀಕರು ಮತ್ತು ಪರ್ಷಿಯನ್ನರ ಯುದ್ಧದ ಕುರಿತಾದಂತಹ ಒಂದು ಕೃತಿ. ಕಾರ್ಲ್ ಮಾರ್ಕ್ಸ್ನ ಕೃತಿಯನ್ನ ಬರೀರಿ ಅಂತ ಕೇಳ್ತಾರೆ. ಕಾರ್ಲ್ ಮಾರ್ಕ್ಸ್ 2 ಅದ್ಭುತವಾದ ಕೃತಿಗಳನ್ನ, 2 ಅಂತಲ್ಲ, ಪ್ರಮುಖವಾಗಿ 2 ಕೃತಿಗಳನ್ನ ನಾವಿಲ್ಲಿ ಉಲ್ಲೇಖಿಸಲೇಬೇಕು. ಅದರಲ್ಲಿ ಒಂದು ದಾಸ್ ಕ್ಯಾಪಿಟಲ್, ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇವೆರಡು ವಿಶೇಷವಾಗಿ ಕಾರ್ಮಿಕರ ಕ್ರಾಂತಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂತಹ 2 ಕೃತಿಗಳು, ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಗಳು. ಜವಾಹರ್ಲಾಲ್ ನೆಹರೂರವರ 2 ಪ್ರಸಿದ್ಧ ಕೃತಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತ 2 ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಡಿಸ್ಕವರಿ ಆಫ್ ಇಂಡಿಯಾ, ಆಗ್ಲೇ ನಾವು ಅದನ್ನ ನೋಡಿದೀವಿ, ಡಿಸ್ಕವರಿ ಆಫ್ ಇಂಡಿಯಾ ಅಥವಾ ಭಾರತ ದರ್ಶನ ಅನ್ನೋದಾಗಿ ಕೂಡ ನೀವು ಅದನ್ನ ಏನ್ ಮಾಡಬಹುದು, ಉಲ್ಲೇಖಿಸಬಹುದು. ಇನ್ನೊಂದು ಮಗಳಿಗೆ ಬರೆದಂತಹ ಪತ್ರಗಳ ಸಂಗ್ರಹ, ಅದನ್ನ ನೀವು ಜಗತ್ ಕಥಾವಲ್ಲರಿ ಅಥವಾ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅನ್ನೋದಾಗಿ ಬರೀಬಹುದು. ಇನ್ನು ಒಂದು 5 ಅಂಕದ ಪ್ರಶ್ನೆಯನ್ನ ಕೇಳಿದ್ದಾರೆ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನ ವಿವರಿಸಿ ಅಂತ ಹೇಳಿ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನ 10 ಅಂಶಗಳಲ್ಲಿ ನಾವು ವಿವರಿಸಬೇಕಾಗತ್ತೆ. ವಿಶೇಷವಾಗಿ ಮೊದಲನೆಯ ಒಂದು ಅಂಶಕ್ಕೆ ಬಂದರೆ ಇತಿಹಾಸವು ಗತಕಾಲದ ಸ್ಮರಣೆಯಾಗಿದೆ. ಇತಿಹಾಸವು ಗತಕಾಲದ ಸ್ಮರಣೆ. ಮನುಷ್ಯನಿಗೆ ಸ್ಮರಣೆ ಎಷ್ಟು ಮುಖ್ಯವೋ
ಹಾಗೆ ಇತಿಹಾಸ ಒಂದು ದೇಶಕ್ಕೆ ಬೇಕೇ ಬೇಕು ಅನ್ನೋದು, ಮಾನವನಿಗೆ ನೆನಪು ಎಷ್ಟು ಮುಖ್ಯವೋ ಹಾಗೆ ದೇಶಕ್ಕೆ ಇತಿಹಾಸ ಮುಖ್ಯ ಅನ್ನುವ ಹೇಸ್ ಎಂ ಮತ್ತು ಮೂನ್ ಅವರ ಅಭಿಪ್ರಾಯ. ನೀವು ಒಂದು ಪಾಯಿಂಟ್ ಬರೆದ್ರೆ ಸಾಕು, ಗತಕಾಲದ ಸ್ಮರಣೆಯಾಗಿದೆ. ಆಮೇಲೆ ಇತಿಹಾಸವು ದೇಶಾಭಿಮಾನವನ್ನ ಉಂಟು ಮಾಡುತ್ತೆ. ಇತಿಹಾಸವನ್ನ ಓದಿದಾಗ ನಮ್ಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಉಂಟು ಮಾಡುತ್ತೆ, ಗೌರವ ಬೆಳೆಯುತ್ತೆ. ಯಾಕೆಂದ್ರೆ ಅಂತಹ ಘಟನೆಗಳನ್ನ ನಾವು ಇತಿಹಾಸದಲ್ಲಿ ಓದ್ತೀವಿ. ಆಮೇಲೆ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸದಲ್ಲಿ ಬರುವಂತಹ ಅನೇಕ ವ್ಯಕ್ತಿಗಳು ನಮ್ಗೆ ಸ್ಫೂರ್ತಿಯನ್ನ ಉಂಟು ಮಾಡ್ತಾರೆ. ಅವರ ತ್ಯಾಗ, ಬಲಿದಾನಗಳು ನಮ್ಗೆ ಸ್ಫೂರ್ತಿಯನ್ನ ಉಂಟು ಮಾಡುತ್ತೆ. ಇನ್ನು 4ನೇ ಅಂಶಕ್ಕೆ ಬಂದ್ರೆ ಇತಿಹಾಸವು ಆದರ್ಶಗಳ ಗಣಿಯಾಗಿದೆ. ಇಲ್ಲಿ ಮಹಾನ್ ಪುರುಷರು ಬರ್ತಾರೆ, ಅವರ ಒಂದೊಂದು ಆದರ್ಶಗಳು ನಮ್ಗೆ ದಾರಿದೀಪ ಆಗತ್ತೆ. ಇನ್ನು ಮುಂದುವರೆದು ನಮ್ಮ ಭಾವನೆಗಳನ್ನ ಉದಾತ್ತಗೊಳಿಸುತ್ತೆ. ಇತಿಹಾಸವನ್ನ ಓದಿದಾಗ ನಮಗೆ ಇಡೀ ಪ್ರಪಂಚದ ಬಗ್ಗೆ ಗೌರವ ಬರುತ್ತೆ, ಇಡೀ ಮಾನವ ಸಮುದಾಯದ ಬಗ್ಗೆ ಗೌರವ ಬರುತ್ತೆ, ಹಾಗೆ ಉದಾತ್ತ ಭಾವನೆಯನ್ನ ಬೆಳೆಸುತ್ತೆ. ಇನ್ನು ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ ಅಂತ. ಎಲ್ಲ ವಿಷಯಗಳಿಗೆ ಇತಿಹಾಸ ಒಂದು ಪ್ರಯೋಗಶಾಲೆಯ ತರದಲ್ಲಿ ಕೆಲಸ ಮಾಡುತ್ತೆ. ಹಿಂದೆ ಅನೇಕ ಸಮಾಜ ವಿಜ್ಞಾನಗಳು ಇತಿಹಾಸದ ಒಂದು ಭಾಗವಾಗಿದ್ವು, ಇವತ್ತವು ಬೇರೆ ಬೇರೆ ಆಗಿರ್ಬೋದು, ಆದರೆ ಅವುಗಳಿಗೆ ಬೇಕಾದಂತಹ ಮೂಲಭೂತ ವಿಷಯಗಳನ್ನ ಇತಿಹಾಸ ಒದಗಿಸ್ಕೊಡುತ್ತೆ. ಒಂದು ಪ್ರಯೋಗಶಾಲೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಎಲ್ಲ ಸಮಾಜ ವಿಜ್ಞಾನಗಳಿಗೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಮುಂದುವರೆದು ಧಾರ್ಮಿಕ ಸಹಿಷ್ಣುತೆಯನ್ನ ಬೆಳೆಸುವಲ್ಲಿ ಇತಿಹಾಸ ನಮ್ಗೆ ಸಹಾಯ ಮಾಡುತ್ತೆ. ಇತಿಹಾಸದಲ್ಲಿ ಬರುವಂತಹ ಅನೇಕ ಮಹಾನ್ ಪುರುಷರು ಧರ್ಮಗಳ ನಡುವೆ ಸಾಮರಸ್ಯವನ್ನ ಬೆಸೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಧಾರ್ಮಿಕ ಸಹಿಷ್ಣುತೆಯನ್ನ ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ ಇತಿಹಾಸದ ಅಧ್ಯಯನ. ಇತಿಹಾಸ ವಿಶ್ವಶಾಂತಿಗೆ ಪೂರಕವಾಗಿದೆ ಅನ್ನೋ ಮಾತ್ರ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಯುದ್ಧ ಒಳ್ಳೆದಲ್ಲ, ಬದಲಿಗೆ ಶಾಂತಿ ಎಷ್ಟು ಮುಖ್ಯ ಅನ್ನೋದನ್ನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಬರುತ್ತೆ. ಯುದ್ಧದಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಎನ್ನುವ ಮೂಲಕ ಇತಿಹಾಸ ಶಾಂತಿಯನ್ನ ಮತ್ತೆ ಮತ್ತೆ ನೆನಪಿಸ್ಕೊಡುತ್ತೆ. ಇನ್ನು 9ನೇದಾಗಿ ವೃತ್ತಿಪರ ಉಪಯೋಗಗಳು ಬಹಳ ಮುಖ್ಯವಾಗಿದ್ದು, ವಿಶೇಷವಾಗಿ ಇವತ್ತೇನು ಸ್ಪರ್ಧಾತ್ಮಕ ಪರೀಕ್ಷೆಗಳಿದಾವೆ, IAS ನಿಂದ ಹಿಡಿದು PDO ವರೆಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ನಮ್ಗೆ ಸಹಾಯ ಮಾಡುತ್ತೆ. ಆಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಇಲಾಖೆ, ಅಲ್ಲಿ ಅನೇಕ ಉದ್ಯೋಗಾವಕಾಶಗಳು ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರುತ್ತೆ, ಪತ್ರಾಗಾರ ಇಲಾಖೆ, ಆಮೇಲೆ ಪ್ರವಾಸೋದ್ಯಮ ಇಲಾಖೆ, ಇಲ್ಲೆಲ್ಲ ಕೂಡ ಇತಿಹಾಸವನ್ನು ಓದ್ದವರಿಗೆ ಅತ್ಯಂತ ಒಳ್ಳೆಯ ಉದ್ಯೋಗಾವಕಾಶಗಳು ಸಿಗತ್ತೆ. ಇನ್ನು ಕೊನೆಯದಾಗಿ ಪೂರ್ವಾಗ್ರಹಗಳನ್ನ ಹೋಗಲಾಡಿಸುತ್ತದೆ ಇತಿಹಾಸ ಅಂತ ಹೇಳಿ ನಮ್ಗಿರುವಂತಹ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುತ್ತೆ. ಕೊನೆಯದಾಗಿ ಒಂದು ಮಾತನ್ನ ಬರೀಲೇಬೇಕು. ಡಾಕ್ಟರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಯಾರು ಇತಿಹಾಸವನ್ನ ಮರಿತಾರೋ ಅವರು ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಇತಿಹಾಸವನ್ನ ಓದಿ ಇತಿಹಾಸವನ್ನ ನಿರ್ಮಿಸುವುದಕ್ಕೆ ಇತಿಹಾಸ ಸಹಾಯ ಮಾಡುತ್ತೆ. ಇಷ್ಟನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ಉತ್ತರಗಳನ್ನು ಕೂಡ ಕೊಡಲಾಗಿದೆ. ಈ ಉತ್ತರಗಳ PDF ಅನ್ನ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒದಗಿಸಲಾಗತ್ತೆ. ಇವೆಲ್ಲವನ್ನ ನಾವು ಬರಿಬೇಕಾಗತ್ತೆ. ಇಲ್ಲಿ ಸೂಕ್ಷ್ಮವಾಗಿ ನೀವು ಆ ಎಲ್ಲ ಮಹತ್ವಗಳನ್ನ ನೋಡಬಹುದು. ಗತಕಾಲದ ಸ್ಮರಣೆಯಾಗಿದೆ, ಧಾರ್ಮಿಕ ಸಹಿಷ್ಣುತೆ ಬೆಳೆಸುತ್ತದೆ, ದೇಶ ಪ್ರೇಮ ಉಂಟು ಮಾಡುತ್ತೆ, ಸ್ಫೂರ್ತಿಯ ಮೂಲ, ಆದರ್ಶಗಳ ಗಣಿ, ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ, ವಿಶ್ವಶಾಂತಿಗೆ ಪೂರಕ, ನಮ್ಮ ಭಾವನೆಗಳನ್ನು ಉದಾತ್ತಗೊಳಿಸುತ್ತದೆ, ವೃತ್ತಿಪರ ಉಪಯೋಗ IAS KAS ನಂತ, ಆಮೇಲೆ ಪುರಾತತ್ವ ಇಲಾಖೆಯಲ್ಲಿ ಉದ್ಯೋಗಾವಕಾಶ, ಪ್ರವಾಸೋದ್ಯಮ ಇಲಾಖೆ, ಪತ್ರಗಾರ ಇಲಾಖೆ, ರಾಜಕಾರಣಿಗಳಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಇತಿಹಾಸ ಬಹಳ ಮುಖ್ಯ. ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತನ್ನ ಬರೀಲೇಬೇಕು. ಅದನ್ನ ಬರಿದೇ ನೀವು ಮುಗಿಸುವಂಗಿಲ್ಲ, ಕೊನೆಯಲ್ಲಿ ಬರೀಲೇಬೇಕು. ನಮ್ಮ ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಇತಿಹಾಸವನ್ನ ಯಾರು ಮರಿತಾರೋ ಅಂತವರು ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇತಿಹಾಸವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ನವೀನ ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನಿಸಬೇಕು ಅಂತ ಹೇಳ್ತಾ 1ನೇ ಪಾಠದ ಒಂದು ಈ ಪ್ರಶ್ನೋತ್ತರಗಳನ್ನ ಮುಗಿಸೋಣ. ಹಾಗೂ 2ನೆಯ ಅಧ್ಯಾಯದ ಒಂದು ಪ್ರಶ್ನೋತ್ತರಗಳನ್ನು ಕೂಡ ನಾವು ತ್ವರಿತವಾಗಿ ಬಿಡಿಸೋಣ. ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಕೂಡ ಪ್ರಶ್ನೆ ಕೋಟಿಯೊಂದಿಗೆ ಬಿಡಿಸೋ ಪ್ರಯತ್ನವನ್ನ ಮಾಡ್ತೀನಿ. ಹಾಗೆ ಇದರ ಒಂದು ಇಂಗ್ಲಿಷ್ ಆವೃತ್ತಿಯನ್ನು ಕೂಡ ನಾನು ಸದ್ಯದಲ್ಲೇ ಬಿಡುಗಡೆಗೊಳಿಸ್ತಿದ್ದೀನಿ. ಯಾರೆಲ್ಲ ಇಂಗ್ಲಿಷ್ ಮೀಡಿಯಂ ಮಕ್ಕಳಿದ್ದೀರಿ ಅವರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ. ಥ್ಯಾಂಕ್ ಯು, ಟೇಕ್ ಕೇರ್.